ಸಾರ್ವತ್ರಿಕ ಚುನಾವಣೆ ಸನಿಹದಲ್ಲಿ ಇರಬೇಕಾದ್ರೇನೆ ಈ ಟಿಕೆಟ್ ರಾಜಕೀಯ ಅಂತಕ್ಕಂಥದ್ದು ಬಹುತೇಕ ಎಲ್ಲ ಪಕ್ಷಗಳಲ್ಲೂ ಜೋರಾಗಿದೆ. ಅದರಲ್ಲೂ ಮೈಸೂರು ಕೊಡಗು ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಬಹುದು ಎಂಬ ಸುದ್ದಿಗೆ ಮತ್ತೆ ಜೀವ ಬಂದಿದೆ. ಮೊನ್ನೆ ಮೈಸೂರಿಗೆ ತೆರಳಿದ್ದ ಸಿಎಂ ಸಿದ್ದರಾಮಯ್ಯ ಕ್ಷೇತ್ರದ ಶಾಸಕರು ಮಾಜಿ ಶಾಸಕರ ಜೊತೆ ಸಭೆ ನಡೆಸಿ ಯತೀಂದ್ರ ಅವರನ್ನ ಕಣಕ್ಕಿಳಿಸುವ ಬಗ್ಗೆ ಅಭಿಪ್ರಾಯವನ್ನು ಕೇಳಿದರು. ಈ ವೇಳೆ ಮೂವರು ಶಾಸಕರು ಮತ್ತು ಮಾಜಿ ಶಾಸಕರೊಬ್ಬರು ಈಗ ಯತೀಂದ್ರ ಸ್ಪರ್ಧೆಗೆ ಸಂದರ್ಭ ಸರಿಯಿಲ್ಲ ಅಂತ ನೇರವಾಗಿ ಮುಖ್ಯಮಂತ್ರಿಗೆ ತಮ್ಮ ಅಭಿಪ್ರಾಯವನ್ನು ಹೇಳಿದಾರಂತೆ. ಒಕ್ಕಲಿಗ ಅಭ್ಯರ್ಥಿಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಏನಾದರೂ ಜಂಟಿಯಾಗಿ ಕಣಕ್ಕಿಳಿಸಿದ್ರೆ ಒಕ್ಕಲಿಗ ಮತಗಳು ಒಗ್ಗೂಡಬಹುದು, ಹೀಗಾಗಿ ಯತೀಂದ್ರ ಸ್ಪರ್ಧೆ ಮಾಡಿದ್ರೆ ರಿಸ್ಕ್ ತೆಗೆದುಕೊಂಡಂತಾಗುತ್ತೆ ಅಂತ ವಿವರಣೆ ನೀಡಿದರು. ಆದರೆ ಯತೀಂದ್ರ ಪರವಾಗಿ ಓರ್ವ ಮಾಜಿ ಶಾಸಕ ಮತ್ತು ಓರ್ವ ಪರಾಜಿತ ಅಭ್ಯರ್ಥಿ ಬ್ಯಾಟ್ ಬೀಸಿದ್ದಾರೆ. ಹೀಗಾಗಿ ಮುಂದಿನ ಬಾರಿ ಮೈಸೂರಿಗೆ ಬಂದಾಗ ಕ್ಷೇತ್ರವಾರು ಜಾತಿ ರಿಪೋರ್ಟ್ ಕೊಡುವಂತೆ ಪಕ್ಷದ ಮುಖಂಡರಿಗೆ ಸಿಎಂ ಸಿದ್ದರಾಮಯ್ಯ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಈ ಬೆಳವಣಿಗೆ ನೋಡಿದ್ರೆ ತಮಗಾಗಿ ಕ್ಷೇತ್ರ ತ್ಯಾಗ ಮಾಡಿದ ಯತೀಂದ್ರ ಅವರನ್ನ ಲೋಕಸಭೆ ಕಣಕ್ಕಿಳಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯತೀಂದ್ರ ಸ್ಪರ್ಧೆ ಸಾಧ್ಯತೆಯನ್ನ ಸಿಎಂ ಸಿದ್ದರಾಮಯ್ಯ, ಯತೀಂದ್ರ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಆಪ್ತರು ಎಲ್ಲರೂ ಕೂಡ ಅಲ್ಲಗಳಿತಾ ಇದ್ರು ಕೂಡ ಒಳಗೊಳಗೆ ಮಾತ್ರ ಯತೀಂದ್ರ ಅವರನ್ನ ಕಣಗಿಳಿಸೋದಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ ಅನ್ನೋದು ಸುಳ್ಳಲ್ಲ. ಇದು ಸಹಜವಾದ ಪ್ರಕ್ರಿಯೆ. ಯಾಕಂದರೆ ಡೇ ಒನ್ನಿಂದ ಯಾವಾಗ ಯತೀಂದ್ರ ಅವರು ಸಿದ್ದರಾಮಯ್ಯನವ್ರಿಗೋಸ್ಕರ ತಮ್ಮ ವರುಣಾ ಕ್ಷೇತ್ರವನ್ನು ತ್ಯಾಗ ಮಾಡಿದ್ರು, ಆಗಲೇ ಚುನಾವಣೆಗೂ ಮೊದಲೇನೆ ಯತೀಂದ್ರ ಅವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರಿನಿಂದ ಸ್ಪರ್ಧಿಯಾಗ್ತಾರೆ ಅಂತ. ಇದನ್ನು ಯಾರೂ ಕೂಡ ಸಾರಾಸಗಟಾಗಿ ಅಲ್ಲಗಳದೂ ಇಲ್ಲ, ಸಾರಾಸಗಟಾಗಿ ತಿರಸ್ಕರಿಸೂ ಇಲ್ಲ. ನಿಂತರೂ ನಿಲ್ಬೋದು, ಇಲ್ಲ ಅಂದರೂ ಇಲ್ಬೋದು. ಸಿದ್ದರಾಮಯ್ಯನವರೇ ಹೇಳಿದರು ಹೈಕಮಾಂಡ್ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ. ಆದರೆ ಪಿಚ್ ನೋಡ್ಕೋಬೇಕಲ್ಲ. ಇಲ್ಲಿ ನೋಡಿ, ಒಂದು ಗಂಭೀರವಾದ ವಿಚಾರ ಇದೆ. ಸಿದ್ದರಾಮಯ್ಯನವರು ಹೇಳಿ ಕೇಳಿ ರಾಜ್ಯದ ಮುಖ್ಯಮಂತ್ರಿಗಳು, ಅವರ ತವರು ಜಿಲ್ಲೆ ಮೈಸೂರು. ಮೈಸೂರಿನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯತೀಂದ್ರ ಸಿದ್ದರಾಮಯ್ಯ ಕಣಕ್ಕಿಳಿದ್ರೆ ಗೆದ್ದರೆ ಓಕೆ, ಅಕಸ್ಮಾತ್ ಒಂದು ವೇಳೆ ಸೋತು ಬಿಟ್ರೆ ಸಿದ್ದರಾಮಯ್ಯನವ್ರಿಗೆ ಹೇಗೆ ಉತ್ತರ ಕೊಡೋದು? ಸಿದ್ದರಾಮಯ್ಯನವರು ವರಿಷ್ಠರಿಗೆ ಅಲ್ಲಪ್ಪ ನೀವೇ ಸಿ ಎಂ, ನಿಮ್ಮದೇ ಉಸ್ತುವಾರಿಯಲ್ಲಿ ಚುನಾವಣೆ ನಡೀತು, ನಿಮ್ಮ ಮಗನನ್ನೇ ಗೆಲ್ಲಿಸ್ಕೊಳಕ್ಕಾಗಲಿಲ್ಲ ಅನ್ನೋ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಅದಕ್ಕೆ ಸಿದ್ದರಾಮಯ್ಯನವರು ಯೋಚನೆ ಮಾಡ್ತಿರೋದು. ಯಾಕೆಂದರೆ ಈಗಾಗಲೇ ಬಿಜೆಪಿಯಿಂದ ಪ್ರತಾಪ್ ಸಿಂಹ ಹಾಲಿ ಸಂಸದರಿದ್ದಾರೆ. ಒಂದು ವೇಳೆ ಏನಾದರೂ ಮೈಸೂರು ಬಿಜೆಪಿ ತೆಕ್ಕೆಗೆ ಬಂದರೆ ಪ್ರತಾಪ್ ಸಿಂಹ ಅವರಿಗೆ ಬಹುತೇಕ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಪ್ರತಾಪ್ ಸಿಂಹ ಒಕ್ಕಲಿಗ ಸಮುದಾಯದವರು. ಎರಡೂ ಪಕ್ಷಗಳು ಜೆಡಿಎಸ್ ಮತ್ತು ಬಿಜೆಪಿ ಒಗ್ಗಟ್ಟಾಗಿ ಒಂದು ವೇಳೆ ಪ್ರತಾಪ್ ಸಿಂಹ ಪರ ಪ್ರಚಾರವನ್ನು ಮಾಡಿಬಿಟ್ರೆ ಒಕ್ಕಲಿಗ ಮತಗಳು ಕನ್ಸಾಲಿಡೇಟ್ ಆಗಿಬಿಡುತ್ತೆ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳು ನಿರ್ಣಾಯಕ. ಆ ಮತಗಳು ಕನ್ಸಾಲಿಡೇಟ್ ಆಗಿಬಿಟ್ರೆ ಮೋದಿ ಅವರ ಅಲೆ ಮತ್ತೊಂದು ಮಗದೊಂದು ಫ್ಯಾಕ್ಟರ್ ವರ್ಕೌಟ್ ಆಗಿಬಿಟ್ರೆ ಗೆಲುವು ಕಷ್ಟ ಆಗಿಬಿಟ್ರೆ ಏನು ಮಾಡೋದು? ಹಾಗಾಗಿ ಸಿದ್ದರಾಮಯ್ಯನವರು ಪಾಪ ತುಂಬ ಗೊಂದಲದಲ್ಲಿದ್ದಾರೆ. ಮಗನನ್ನು ಕಣಕ್ಕಿಳಿಸೋದಕ್ಕೆ ಆಸೆನೂ ಇದೆ, ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿಬಿಟ್ರೆ ಏನಪ್ಪ ಮಾಡೋದು ಅಂತಕ್ಕಂಥ ಯೋಚನೆ ಕೂಡ ಇದೆ. ಹಾಗಾಗಿ ಕ್ಷೇತ್ರವಾರು ನಿಮ್ಮ ಕ್ಷೇತ್ರದಲ್ಲಿ ಜಾತಿವಾರು ಮತಗಳು ಎಷ್ಟಿದೆ ಕೊಡ್ರಪ್ಪ ಅಂತ ಕೇಳಿದ್ದಾರೆ. ಅದರ ಆಧಾರದ ಮೇಲೆ ಅಲ್ಟಿಮೇಟ್ಲಿ ಸಿದ್ದರಾಮಯ್ಯನವರು ಮಗನನ್ನು ಕಣಕ್ಕಿಳಿಸ್ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡ್ತಾರೆ. ಇನ್ನು ಮಂಡ್ಯ ಪಾಲಿಟಿಕ್ಸ್ಗೆ ಬರೋಣ. ಎಲ್ಲ ಅಲ್ಲಲ್ಲೇ ಸುತ್ತುವರಿತಾ ಇರೋದು ಮಂಡ್ಯ ಪಾಲಿಟಿಕ್ಸ್. ಸಂಸತ್ ಚುನಾವಣೆ ಸಲುವಾಗಿ ನಿಮಗೆಲ್ಲ ಗೊತ್ತೇ ಇದೆ, ಬಿಜೆಪಿ ಜೆಡಿಎಸ್ ಒಂದಾಗಿವೆ. ಮೈತ್ರಿ ಸೂತ್ರದ ಭಾಗವಾಗಿ ಮಂಡ್ಯ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಬಹುತೇಕ ಒಪ್ಪಿದಂತೆ ಇದೆ, ಇನ್ನೂ ಫೈನಲ್ ಆಗಿಲ್ಲ. ಆದರೆ ಮಂಡ್ಯ ಬಿಜೆಪಿಗರ ಲೆಕ್ಕಾಚಾರಣೆ ಬೇರೆ ಇದೆ. ಯಾವುದೇ ಕಾರಣಕ್ಕೂ ಕ್ಷೇತ್ರದ ಟಿಕೆಟನ್ನು ಜೆಡಿಎಸ್ ಪಾಲಾಗೋದಕ್ಕೆ ಬಿಡಬಾರ್ದು ಅಂತ ಪಟ್ಟು ಹಿಡಿದು ಕೂತಿದೆ. ಮಾಜಿ ಮಂತ್ರಿಗಳಾದಂತಹ ನಾರಾಯಣಗೌಡ, ಮಾಜಿ ಶಾಸಕ ಪ್ರೀತಮ್ ಗೌಡ ಸೇರಿ ಹಲವರು ಜೆಡಿಎಸ್ ನಮ್ಮ ಜೊತೆ ಬಂದಿರೋದು ಸ್ವಾಗತ ಅಂತಾನೆ ದಳಪತಿಗಳ ಕುಟುಂಬ ರಾಜಕಾರಣದ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ನಾರಾಯಣಗೌಡ ನೇರವಾಗಿ ಸಂಸದೆ ಸುಮಲತಾ ಪರವಾಗಿ ಬ್ಯಾಟ್ ಬೀಸಿದರೆ ಇವತ್ತು ಮಂಡ್ಯ ಬಿಜೆಪಿ ಅಧ್ಯಕ್ಷ ಇಂದ್ರೇಶ್ ನಡೆಸಿದ ಸಭೆಯಲ್ಲಿ ಈ ವಿಚಾರವೇ ಪ್ರಮುಖವಾಗಿ ಪ್ರಸ್ತಾಪ ಆಗಿದೆ. ರಾಜಕೀಯ ಪಿತೂರಿಗೆ ಬಲಿಯಾದವು ಎಂಬ ಸಿಟಿ ರವಿ ಮತ್ತು ಪ್ರೀತಮ್ ಗೌಡ ಮಾತಿಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಿರಾಕರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವ ಸೀಟು ಯಾರಿಗೆ ತೀರ್ಮಾನ ಆಗಿಲ್ಲ. ಹಾಸನ ಮಂಡ್ಯ ಎರಡೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಭಾಗವನ್ನು ಹಾರಿಸುವಂತ ಅವಕಾಶ ಬರುತ್ತೆ. ಜಾತ್ಯತೀತ ಜನತಾ ದಳಕ್ಕೆ ಬೇರೆ ಕ್ಷೇತ್ರ ಬಿಟ್ಕೊಟ್ರು ಕೂಡ ನಮ್ಮ ಅಭ್ಯರ್ಥಿಗಳ ತೀರ್ಮಾನ ಆಗುತ್ತೋ ಹೊರತು ಯಾರೋ ತೀರ್ಮಾನ ಮಾಡಿ ಯಾರೋ ಅಭ್ಯರ್ಥಿ ಮಾಡುವಂತ ಕಾಲ ಒಂದು ಇಲ್ಲ ಅನ್ನೋದನ್ನ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಆ ನೆಂಟಸ್ತಿಕೆಯನ್ನ ಮೀರಿ ಕುಟುಂಬ ರಾಜಕಾರಣ ನಡೀತಾ ಇದೆ ಈ ದೇಶದಲ್ಲಿ. ಆ ಕುಟುಂಬದ ರಾಜಕಾರಣದ ವಿರುದ್ಧ ನಮ್ಮ ಸಂಕಲ್ಪ ಇರಬೇಕು. ಸುಮಲತಾ ಅವರು ನಮ್ಮ
ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜೊತೆ ಎಲ್ಲ ಬಂದು ಒಂದು ಸಹಕಾರ ನೀಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅವ್ರಿಗೆ ಕೊಟ್ಟರು ತಪ್ಪೇನಿದೆ ಅನ್ನೋದನ್ನ ನಾವು ಹೇಳಲಿಕ್ಕೆ ಬಯಸೋದು. ಹೈಕಮಾಂಡ್ ಹತ್ರ ನಾವು ಕುಂತ್ಕೊಂಡು ತೀರ್ಮಾನ ಮಾಡ್ತೀವಿ. JDS-ನವ್ರು ಮಂಡ್ಯನ ನಮಗೆ ಬಿಟ್ಕೊಡ್ಲಿ. JDS-ನವ್ರಿಗೆ ಬೇರೆ ಬೇರೆ ಕ್ಷೇತ್ರಗಳಿವೆ, ಬೇರೆ ಕ್ಷೇತ್ರದಲ್ಲಿ ಅವರು ಕಾಂಟೆಸ್ಟ್ ಮಾಡಲಿ ಅಂತ ಸೂಚನೆಗಳನ್ನ ಕೊಟ್ಟಿದ್ರಿ. ಈ ತರ ಆ ಥರದ್ದು ಏನಾದ್ರು ಉಂಟಾ ಅಂತ ಏನು ಅದನ್ನ ನೀವು ನೋಡಿದ್ರೆ ಅಂತ ಸಂದರ್ಭ ಬಂದ್ರೆ ನಾನು ಹೇಳ್ತೀನಿ. ಟಿ ರವಿಯವರು ಮಾತಾಡ್ತಾರೆ, ನಾವು ರಾಜಕೀಯ ಷಡ್ಯಂತ್ರಗಳಿಗೆ ಬಲಿಯಾಗಿದ್ದೀವಿ, ನಾವು ಅಭಿವೃದ್ಧಿ ಮಾಡಿಲ್ಲ ಅಂತಲ್ಲ, ನಾವು ಪಿತೂರಿಗೆ ಒಳಗಾದೀವಿ, ನಾನು ಮತ್ತು ಪ್ರೀತಮ್ ಗೌಡ ಅಂತ ಅವರು ಬೇರೆ ಪ್ರಶ್ನೆ ಇದ್ರೆ ಕೇಳೋಣ. ಅಲ್ಟಿಮೇಟ್ಲಿ ನಾರಾಯಣಗೌಡರು ಯಾವ ಥರ ಆಸೆ ಇಟ್ಕೊಂಡಿದ್ದಾರೋ, ಸುಮಲತಾ ಅವ್ರಿಗೆ ಮಿಸ್ ಆಗಿ BJP ತೆಕ್ಕೆಗೆ ಬಂದರೆ ನಾನಾದರೂ ಕ್ಯಾಂಡಿಡೇಟ್ ಆಗ್ಬೋದು ಅಂತಕ್ಕಂಥ ಲೆಕ್ಕಾಚಾರ. ಇನ್ನು ಪ್ರೀತಮ್ ಗೌಡ ಹಾಸನದಲ್ಲಿ ಸೋತಿದ್ದಾರೆ, ಹಾಸನ ಏನಾದರೂ BJP ತೆಕ್ಕೆಗೆ ಬಂದರೆ ನಾನು ಕ್ಯಾಂಡಿಡೇಟ್ ಆಗ್ಬೋದು ಅಂತಕ್ಕಂಥ ಲೆಕ್ಕಾಚಾರ ಇರ್ಬೋದು. ಬಟ್ ಅವರಿಬ್ಬರೂ ಒಂದು ಮಾತು ಹೇಳಿದ್ದಾರೆ, ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಹೀಗಿದೆ, ಹಾಸನ ಮತ್ತು ಮಂಡ್ಯ ಎರಡೂ ಕೂಡ BJPಗೆ ಟಿಕೆಟ್ ಬೇಕು ಅಂತ. ಅಲ್ಟಿಮೇಟ್ಲಿ ವರಿಷ್ಠರು ತೀರ್ಮಾನ ಮಾಡೋದಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಯಾಕೆಂದರೆ ಎಲ್ರಿಗೂ ಗೊತ್ತು ಅದು ಎಲ್ಲಿ ತೀರ್ಮಾನ ಆಗುತ್ತೆ ಅಂದರೆ ದೆಹಲಿನಲ್ಲಿ ತೀರ್ಮಾನ ಆಗುತ್ತೆ. ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ, JP ನಡ್ಡಾ, ದೇವೇಗೌಡರು, ಕುಮಾರಸ್ವಾಮಿ ಇವರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ, ಕಾರ್ಯಕರ್ತರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. BJP ಕಾರ್ಯಕರ್ತರು ಸಹಜವಾಗಿ BJP ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಏನೂ ತಪ್ಪಿಲ್ಲ. ಹಾಗಾಗಿ ಕೇಳಿದ್ದಾರೆ, ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ, ಒಂದು ಸಭೆ, ಇಂದ್ರೇಶ್ ನಡೆಸಿದಂತಹ ಸಭೆಯಲ್ಲಿ. ಬಟ್ ಫೈನಲಿ ಹೇಗಿದ್ದರೂ ಪ್ರೀತಮ್ ಗೌಡರು ವಿಜೇಂದ್ರ ಅವ್ರ ಜೊತೆ ತುಂಬ ಆಪ್ತರು, ಕ್ಲೋಸ್ ಆಗಿದ್ದಾರೆ, ಅವ್ರ ಗಮನಕ್ಕೆ ತರ್ತಾರೆ. ಬಟ್ ವಿಜೇಂದ್ರ ಅವರೂ ಕೂಡ ಹೈಕಮಾಂಡ್ ಮಾತನ್ನು ಕೇಳಬೇಕಲ್ಲ, ಹಾಗಾಗಿ ಅಲ್ಲಿ ತೀರ್ಮಾನ ಆಗುತ್ತೆ. ಏನಾಗುತ್ತೆ ಅಂತ ಕಾದ್ ನೋಡಿ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು BJP ನಡುವೆ ಅನುದಾನದ ದಂಗಲ್, ಅನುದಾನ ಕೊಟ್ಟಿಲ್ಲ ಕೇಂದ್ರ ಅಂತ ದಂಗಲ್ ಜೋರಾಗಿದೆ. ತೆರಿಗೆ ಹಂಚಿಕೆಯಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಆಗ್ತಿರುವ ಅನ್ಯಾಯವನ್ನು ಖಂಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ಅಭಿಯಾನ ನಡೆದಿದೆ. ಇದಕ್ಕೆ CM ಸಿದ್ದರಾಮಯ್ಯ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ದಾರೆ. ಕನ್ನಡಿಗರು ಬೆವರು ಸುರಿಸಿ ಕಟ್ಟುವ ತೆರಿಗೆ ನಮ್ಮವರ ಕಷ್ಟ ಕಾಲಕ್ಕೆ ಉಪಯೋಗಕ್ಕೆ ಬರದೆ ಉತ್ತರ ರಾಜ್ಯಗಳ ಪಾಲಾಗ್ತಾ ಇದೆ. ದಕ್ಷಿಣ ಭಾರತ ರಾಜ್ಯಗಳ ತೆರಿಗೆ ಋಣದಲ್ಲಿರುವ ಉತ್ತರ ರಾಜ್ಯಗಳು ಎಂದಿಗೂ ನಮಗೆ ಮಾಡೆಲ್ ಆಗಲಾರವು. ಈ ಹುಸಿ ಕಲ್ಪನೆಯಿಂದ ಎಲ್ಲರೂ ಹೊರಗೆ ಬರಬೇಕು. ಶ್ರಮದಿಂದ ಸದೃಢ ರಾಷ್ಟ್ರ ಕಟ್ತಾ ಇರುವ ಕರ್ನಾಟಕವೇ ಭಾರತಕ್ಕೆ ಮಾಡೆಲ್. ಕೂತು ತಿನ್ನುವವನಿಗೆ ಮೃಷ್ಟಾನ್ನ ಕೊಟ್ಟು ದುಡಿಯುವ ಮಗನಿಗೆ ಬರೆ ಎಳೆದರು ಎಂಬಂತಿದೆ ದೇಶದಲ್ಲಿ ಕನ್ನಡಿಗರ ಸ್ಥಿತಿ. ಇದು ಬದಲಾಗಬೇಕು. ನ್ಯಾಯಕ್ಕಾಗಿ ಧ್ವನಿ ಎತ್ತಿರುವ ನಾಡಿನ ಪ್ರಜ್ಞಾವಂತರಿಗೆ ನನ್ನ ಧನ್ಯವಾದಗಳು. ನಿಮ್ಮ ಜೊತೆ ನಾನಿದ್ದೇನೆ. ನಮ್ಮೆಲ್ಲರ ಧ್ವನಿ ಒಟ್ಟಾದರೆ ದಿಲ್ಲಿವರೆಗೆ ಕೇಳೋದು ಶತಸಿದ್ಧ ಅಂತ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರ ಹಲವು ವರ್ಷದಿಂದ ನೀಡಿರುವ ಅನುದಾನ ತೆರಿಗೆ ಹಣದ ಬಗ್ಗೆ ರಾಜ್ಯ ಸರ್ಕಾರ ದಾಖಲೆಯನ್ನು ಸಿದ್ಧಪಡಿಸಿದೆ. ಕೇಂದ್ರ ಸರ್ಕಾರ ಸ್ವೀಕರಿಸುವ ತೆರಿಗೆಯಲ್ಲಿ ರಾಜ್ಯದ ಪಾಲು 11%. ಆದರೆ ರಾಜ್ಯದಿಂದ ಸಂಗ್ರಹವಾಗುವ ಒಟ್ಟು ತೆರಿಗೆ ಹಣದಲ್ಲಿ ಕೇವಲ 21% ಮಾತ್ರ ಕೇಂದ್ರ ವಾಪಸ್ ಕೊಡ್ತಾ ಇದೆ. 14ನೇ ಹಣಕಾಸು ಆಯೋಗದ ಪ್ರಕಾರ 44,670 ಕೋಟಿ ರೂಪಾಯಿ ರಾಜ್ಯಕ್ಕೆ ಬರಬೇಕು. ಅದೇ ರೀತಿ 15ನೇ ಹಣಕಾಸು ಆಯೋಗದ ಪ್ರಕಾರ 34,596 ಕೋಟಿ ರೂಪಾಯಿ ರಾಜ್ಯಕ್ಕೆ ಬರಬೇಕು. ಆದರೆ ರಾಜ್ಯಕ್ಕೆ ಬರಬೇಕಾದ ಪಾಲಿನಲ್ಲಿ 10,074 ಕೋಟಿ ಹಣವನ್ನು ಕೇಂದ್ರ ನೀಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನಾಳೆ ಬೆಳಿಗ್ಗೆ CM ರಿಲೀಸ್ ಮಾಡಬಹುದು ಎನ್ನಲಾಗ್ತಾ ಇದೆ. ಇದಕ್ಕೆ ಪ್ರತಿತಂತ್ರವನ್ನು BJP ರೂಪಿಸ್ತಾ ಇದೆ. ಕಾಂಗ್ರೆಸ್ ದೆಹಲಿ ಚಲೋಗೆ ಮುನ್ನವೇ ಅನುದಾನ ದಾಖಲೆ ರಿಲೀಸ್ ಮಾಡೋದಕ್ಕೆ ರಾಜ್ಯದ BJPಗೆ JP ನಡ್ಡಾ ಅವರೇನೋ ಟಾಸ್ಕ್ ಅನ್ನು ಕೊಟ್ಟಿದ್ದಾರಂತೆ. ಕೇಂದ್ರದ ಅನುದಾನ ಕೇಳ್ತಿರುವ ಕಾಂಗ್ರೆಸ್ ವಿರುದ್ಧ ಮಾಜಿ ಮಂತ್ರಿ ಮುನಿರತ್ನ ಅವರು ಹರಿಹಾಯ್ದಿದ್ದಾರೆ. ಕೇಂದ್ರದಿಂದ ಬರ್ತಾ ಇರೋ ಹಣದ ಲೆಕ್ಕ ಕೊಡ್ಲಿ ಫಸ್ಟ್. ಇವ್ರು ಏನಕ್ಕೆ ಹೋಗ್ತಾ ಇರೋದು? ಚುನಾವಣೆ ನಾಟಕ. 52,000 ಕೋಟಿ ಸಾರ್ವಜನಿಕರಿಂದ ತೆರಿಗೆ ಹಣನ ಇವ್ರು ಎತ್ಕೊಂಡು ಹೋಗಿ ಗ್ಯಾರಂಟಿಗಳ ರೂಪದಲ್ಲಿ ಕೊಟ್ಟು ಇವತ್ತು ರಾಜ್ಯನ ಅಭಿವೃದ್ಧಿ ಇಲ್ದಂಗೆ ಮಾಡ್ತಾ ಇರೋಂಥದ್ದು ಇವರು. ಮತ್ತೆ ಕೇಂದ್ರಕ್ಕೆ ಹೋಗೋಂಥದ್ದು ಏನಿದೆ? ದಾನ ಮಾಡೋ ಯೋಚನೆ ಮಾಡಬೇಕಾಯ್ತು, ಗ್ಯಾರಂಟಿಗಳ ಸ್ಕೀಮ್ ಅನೌನ್ಸ್ ಮಾಡೋ ಯೋಚನೆ ಮಾಡಬೇಕಾಯ್ತು, ಡೆವಲಪ್ಮೆಂಟ್ಗೆ ಎಷ್ಟು ಬೇಕು, ಸ್ಯಾಲ್ರಿಗೆ ಎಷ್ಟು ಬೇಕು, ಪೆನ್ಷನ್ಗೆ ಎಷ್ಟು ಬೇಕು, ಯಾವುದು ಯೋಚನೆ ಮಾಡಿದೆ. ಅಧಿಕಾರದ ದಾಹಕ್ಕೆ ಗ್ಯಾರಂಟಿಗಳು 5 ಗ್ಯಾರಂಟಿ 6 ಗ್ಯಾರಂಟಿ ಮಾಡಿದ್ಯಾರು? ಇವರು ಇಲ್ಲಿ ದಾನಗಳು ಮಾಡೋದು, ಅಲ್ಲೋಗಿ ಭಿಕ್ಷೆ ಬೇಡೋದು. ಇಲ್ಲಿ ಒಂದು ಆಗ್ರಹ ಮಾಡ್ಬೋದು ನಾವು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಕೂಡ ಇಬ್ಬರೂ ಶ್ವೇತಪತ್ರ ಹೊರಡಿಸ್ಬಿಡಿ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಎಷ್ಟು ಹಣವನ್ನು ಕೊಟ್ಟಿದೆ, ರಾಜ್ಯ ಸರ್ಕಾರ ಹೇಳಿ ಕೇಂದ್ರದಿಂದ ನಮಗೆ ಎಷ್ಟು ಹಣ ಬಂದಿದೆ, ಶ್ವೇತಪತ್ರವನ್ನು ಹೊರಡಿಸಿ ಆಮೇಲೆ ಬೇಕಾದರೆ ನೀವು ಜನರ ನ್ಯಾಯವನ್ನು ಕೇಳಿ ಏನಾಗಿದೆ ಅಂತಕ್ಕಂಥದ್ದು. ಒಂದು ವೇಳೆ ಕೇಂದ್ರದಿಂದ ನಿಜವಾಗ್ಲೂ ಕೂಡ ರಾಜ್ಯಕ್ಕೆ ಬರಬೇಕಾದ ಪಾಲು ಬಂದಿಲ್ಲ ಅಂತಂದ್ರೂ ತಪ್ಪಾಗುತ್ತೆ. ಅದಕ್ಕೇನು ವಿವರಣೆಯನ್ನು ಅವ್ರು ಕೊಡ್ತಾರೆ ಗೊತ್ತಿಲ್ಲ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಲಿಸ್ಟ್ ಹರಿದಾಡ್ತಾ ಇದೆ. ಕೇಂದ್ರದಿಂದ ರಾಜ್ಯಕ್ಕೆ ಬಂದಿರುವಂತಹ ಅನುದಾನ ಹೀಗೀಗಿದೆ ಅಂತ, ಕೊಡದೇ ಇರತಕ್ಕಂಥ ದುಡ್ಡು ಹೀಗೀಗಿದೆ ಅಂತ ಏನೇನೋ ಆಗ್ತಾ ಇದೆ. ಬಟ್ ಅದು ಯಾವುದನ್ನು ನಂಬೋದು ಬೇಡ. ಸರ್ಕಾರಗಳೇ ತೀರ್ಮಾನ ತಗೊಂಡು ಅಧಿಕೃತ ದಾಖಲೆಯನ್ನು ಒದಗಿಸಿದರೆ ಈ ಹೋರಾಟಕ್ಕೆ ಇನ್ನಷ್ಟು ಪುಷ್ಟಿ ಬರುತ್ತೆ. ಇನ್ನು ಅನುದಾನ ಹಂಚಿಕೆಯಲ್ಲಿ ಅನ್ಯಾಯ ಮುಂದುವರೆದರೆ ಪ್ರತ್ಯೇಕ ದಕ್ಷಿಣ ಭಾರತ ಎಚ್ಚರಿಕೆ ನೀಡಿದ್ದ
ಕಾಂಗ್ರೆಸ್ನ ಸಂಸದ ಡಿಕೆ ಸುರೇಶ್ ವಿರುದ್ಧ ಬಿಜೆಪಿ ತನ್ನ ಹೋರಾಟವನ್ನು ತೀವ್ರಗೊಳಿಸಿದೆ. ಇವತ್ತು ಬೆಂಗಳೂರಿನಲ್ಲಿ ಡಿಕೆ ಸುರೇಶ್ ನಿವಾಸಕ್ಕೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕುವ ಪ್ರಯತ್ನ ಪಟ್ಟರು. ಆದರೆ ಪೊಲೀಸರು ಇದಕ್ಕೆ ಅವಕಾಶ ಕೊಡಲಿಲ್ಲ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಕ್ಸಮರ ನಡೆಯಿತು. ನಂತರ ಪ್ರತಿಭಟನಾಕಾರರನ್ನ ಪೊಲೀಸರು ಬಲವಂತವಾಗಿ ವಶಕ್ಕೆ ಪಡೆದುಕೊಂಡರು. ಇದೇ ಹೊತ್ತಲ್ಲಿ ಮತ್ತೊಂದು ಗುಂಪು ಅರಮನೆ ಮೈದಾನದ ಬಳಿ ಪ್ರತಿಭಟನೆ ಮಾಡಿತು. ಇದನ್ನು ಕೂಡ ಪೊಲೀಸರು ಬಲವಂತವಾಗಿ ಹತ್ತಿಕ್ಕಿದರು. ತಮ್ಮನ್ನು ವಶಕ್ಕೆ ಪಡೆಯುವಾಗ ಪೊಲೀಸರು ತಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರು ಆರೋಪ ಮಾಡಿದ್ದಾರೆ. ಈ ನಡುವೆ ತಮ್ಮ ಹೇಳಿಕೆಯನ್ನು ಬಿಜೆಪಿ ತಿರುಚಿದೆ. ವಿಭಜನೆ ದೃಷ್ಟಿಯಿಂದ ನಾನು ಹೇಳಿಕೆ ನೀಡಿಲ್ಲ, ತನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಸಂಸದ ಡಿಕೆ ಸುರೇಶ್ ಹೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಡಿಕೆ ಸುರೇಶ್ ಹೇಳಿಕೆಯನ್ನು ಸಚಿವ ಬೋಸರಾಜು ಅವರು ಆಕ್ಷೇಪ ಮಾಡಿದ್ದಾರೆ. ಬಿಜೆಪಿಯವರು ನನ್ನ ಹೇಳಿಕೆಯನ್ನ ತಿರುಚಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಹೋರಾಟಗಳನ್ನ ಮಾಡಲಿಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ. ಸೊ ಯಾರನ್ನು ಕೂಡ ತಡೆಯುವಂತ ಪ್ರಶ್ನೆ ಇಲ್ಲ. ಅವರ ಹೋರಾಟ ಯಶಸ್ಸಾಗಲಿ. ಆ ರೀತಿಯಾಗಿ ದೇಶದ ಬಗ್ಗೆ ನಾವು ಮಾತಾಡಬಾರ್ದು. ಯಾಕಂದರೆ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರೆ ಕಾಂಗ್ರೆಸ್ಸಿಗರು. ಹಾಗಾಗಿ ನಾವು ಯಾವಾಗಲೂ ದೇಶ ಎಲ್ಲ ಭದ್ರವಾಗಿರಬೇಕು, ಸುಭದ್ರವಾಗಿರಬೇಕು, ಶಾಂತಿ ಸೌಹಾರ್ದದಲ್ಲಿರಬೇಕು. ನಮ್ಮ ಅಧಿಕಾರ ಸಿಗದೇ ಇರಲಿ, ನಾವು ಆನ್ಲೈನಲ್ಲಿ ಹೋಗೋರು. ಅವರು ಎಲ್ಲ ಧರ್ಮದ ಆಧಾರ ಮೇಲೆ ಹೋಗ್ತಕ್ಕಂಥ ಬಿ ಜೆ ಪಿ ಅವರಿಂದ ನಾವೇನು ಪಾಠ ಕಲಿಯೋದು ಬೇಕಾಗಿಲ್ಲ. ಆಯ್ತಪ್ಪ, ಬಿಜೆಪಿ ಅವರಿಂದ ಪಾಠ ಕಲಿಯೋದು ಬೇಕಾಗಿಲ್ಲ, ನಿಜ. ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ನಾವೇ ಅಂತ ಕ್ಲೈಮ್ ಮಾಡ್ಕೋತಾರೆ, ನಿಜ, ಓಕೆ. ಬಟ್ ದೇಶವನ್ನು ಒಡೆಯುವ ಮಾತನಾಡಿರ್ತಕ್ಕಂಥದ್ದು ಡಿ ಕೆ ಸುರೇಶ್ ಅವರು ನಿಜ. ಇದಕ್ಕೆ ಅವರ ಪಕ್ಷದಿಂದಲೇ ಆಕ್ಷೇಪ ವ್ಯಕ್ತವಾಗಿದ್ದು ನಿಜ. ಸ್ವತಃ ಅವರ ಸಹೋದರ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳೇ ಅದನ್ನು ಒಪ್ಪಲಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳೇ ಅದನ್ನು ಒಪ್ಪಲಿಲ್ಲ. ಮಂತ್ರಿಗಳು ಅದನ್ನು ಒಪ್ಪಲಿಲ್ಲ. ಆಗ ತಮ್ಮ ತಪ್ಪಿನ ಅರಿವಾಗಿ ಡಿ ಕೆ ಸುರೇಶ್ ಅವರು ಈಗ ಏನೋ ಯೂಟರ್ನ್ ಹೊಡೆದು ತಪ್ಪಾಗಿ ಅರ್ಥೈಸಲಾಗಿದೆ, ತಿರುಚಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ತಿರುಚಿರ್ತಕ್ಕಂಥದ್ದು ಬಿ ಜೆ ಪಿಯವರು ಅಂತ ನಿಮ್ಮ ಆರೋಪ ಇರ್ಬೋದು. ಬಟ್ ನೀವು ಡೆಲ್ಲಿನಲ್ಲಿ ಅವತ್ತು ಏನು ಮಾತನಾಡಿದ್ರಿ ಅದನ್ನು ಯಥಾವತ್ತಾಗಿ ಪ್ರಸಾರ ಮಾಡಿದ್ದೀವಿ. ನಾವೇನೂ ತಿರುಚಿಲ್ಲ ಅಲ್ವಾ? ತೀರ್ಮಾನ ಮಾಡಬೇಕಾಗಿರೋದು ಯಾರು? ಜನ ನಿಮ್ಮ ಮಾತನ್ನು ಕೇಳಿಸ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಅದ್ರ ಬಗ್ಗೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಆ ಮಾತು ತಪ್ಪು ಅಂತಕ್ಕಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಅಷ್ಟೇ. ಇನ್ನು ಮಂಡ್ಯದ ಕೆರಗೋಡಿನಲ್ಲಿ ಧ್ವಜ ದಂಗಲ್ ಮುಂದುವರಿತಾ ಇದೆ. ವಿವಾದವಲ್ಲದ ಜಾಗದಲ್ಲಿ ಮಂದಿರವನ್ನು ಕಟ್ಟೋಣ, ಹನುಮತ್ ಧ್ವಜವನ್ನು ಹಾರಿಸೋಣ, ಈಗ ಶಾಂತಿ ಸ್ಥಾಪನೆ ಮಾಡೋಣ ಅಂತ ಸ್ಥಳೀಯ ಶಾಸಕ ರವಿ ಗಣಿಗ ಅವರು ಮನವಿ ಮಾಡಿದ್ದಾರೆ. ಶಾಸಕರ ಹೇಳಿಕೆ ಬಗ್ಗೆ ಕೆರಗೋಡು ಗ್ರಾಮಸ್ಥರಿಂದ ಪರ ವಿರೋಧ ವ್ಯಕ್ತವಾಗಿದೆ. ಅತ್ತ ಬೆಳಗಾವಿಯ ಎಂಕೆ ಹುಬ್ಬಳ್ಳಿಯಲ್ಲಿ ಧ್ವಜ ತೆರವು ಗಲಾಟೆ ನಡೆದಿದೆ. ಕಳೆದ ವಾರ ಇಲ್ಲಿನ ಮಸೀದಿ ಮೇಲೆ ಹಸಿರು ಧ್ವಜ ಕಾಣೆಯಾಗಿತ್ತು. ಮುಸ್ಲಿಮರು ದೂರು ಕೊಟ್ಟಿದ್ದರು. ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ದೇಗುಲ ಮಸೀದಿಗಳ ಮೇಲಿನ ಧ್ವಜವನ್ನು ತೆರವು ಮಾಡಿಸಿದರು. ಆದರೆ ಪೊಲೀಸ್ ತನಿಖೆಯಲ್ಲಿ ಮಸೀದಿ ಮೇಲಿನ ಧ್ವಜ ಲಾರಿ ಕಾರಣ ಕಿತ್ತೋಗಿರೋದು ಗೊತ್ತಾಯಿತು. ವಿಷಯ ತಿಳಿದ ಹಿಂದೂ ಸಂಘಟನೆಗಳು ಮತ್ತೆ ಕೇಸರಿ ಧ್ವಜ ಅಳವಡಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದರು. SP ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ಸದ್ಯಕ್ಕೆ ತಿಳಿಗೊಳಿಸಿದ್ದಾರೆ. ಈ ಮಧ್ಯೆ ಹಿಂದೂ ಅನ್ನೋ ಪದ ಅಶ್ಲೀಲ, ಕೊಳಕು ಎಂದಿದ್ದ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸೋದಕ್ಕೆ ಸೆಷನ್ಸ್ ಕೋರ್ಟ್ ಆದೇಶವನ್ನು ನೀಡಿದೆ. ತುಂಬ ಸ್ವಾಗತ ಆ ವಿಚಾರಕ್ಕೆ. ಸಭೆ ಮಾಡಿದ್ರು, ಕೆಲವರು ಆಯಿತು ಬದಲಾವಣೆ ಮಾಡಿಕೊಡಿ, ಒಂದು ಅವಕಾಶ ಮಾಡಿಕೊಡಿ, ಗ್ರಾಮದಲ್ಲಿ ಶಾಂತಿ ಕದ್ದೋದು ಬೇಡ ಅಂತ ಹೇಳಿದ್ದಾರೆ. ಕೆಲವರು ಬೇಕಲ್ಲ ಇದೆಲ್ಲ, ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳಾದ ಡಿ ಸಿ ಸಾಹೇಬರು ಇನ್ನೊಂದು 2 ದಿನ ಕಾಲಾವಕಾಶ ತಗೊಂಡು ತೀರ್ಮಾನ ತಗೋ ಬನ್ನಿ ಎಂದಿದ್ದಾರೆ. ಅದು ಮಾಡಿಬಿಟ್ರೆ ಇದೆಲ್ಲ ತಿಳಿಯಾಯಿತು. ಸರ್ ನಮ್ಮದು ಬೆಂಬಲ ಇಲ್ಲ. ಎಲ್ಲಿ ಆರಿಸಿತ್ತು ಅಲ್ಲಿ ಆರಿಸ್ಲಿ ಬಾವುಟನ ಫಸ್ಟ್. ಅಲ್ಲಿ ಆರಿಸಿದ ಮೇಲೆ ಆಮೇಲೆ ಬೇಕಾದ್ರೆ ಏನು ಅದು ನೋಡೋಣ. ಸಾರ್ವಜನಿಕ ಜಾಗದಲ್ಲಿ ಇನ್ನೆಲ್ಲೂ ಕಟ್ಟಿಲ್ವಾ? ಈ ಬರೀ ಹನುಮತ್ ಧ್ವಜಕ್ಕೆ ಯಾಕೆ ವಿರೋಧ? ಈಗ ಅಲ್ಲಿ ಬೃಹದಾಕಾರಂಗೆ ಮಾಡಿಬಿಟ್ಟು ಈಗ ರೋಡ್ ಇದೆ, ಅಭಿವೃದ್ಧಿ ಬೇಕು ಅಂತ ಹೇಳಿದ್ರು. ನಾವು ಹಂಗಾದ್ರೆ ಅವಾಗಲೇ ಅಲ್ಲೇ ಮಾಡುವ. ಈಗ ನೆಕ್ಸ್ಟ್ ಈಗ ರೋಡ್ ಆದ್ರೆ ಎಕ್ಸ್ಟೆಂಡ್ ಆದರೆ ತಿರುಗಿ ಎತ್ತಗದೆಲ್ಲ ಹಾಕೋದು ಸರ್. ಏನು ಅದೇನು ಸಣ್ಣ ಪುಟ್ಟನಾ? ಇವನ್ ಸಡ್ಡ ಹಿಂಗೆ ಕಿತ್ಬಿಟ್ಟು ನೆಟ್ಬಿಡಕ್ಕೆ ಯಾಕೆ?